ಕೃಷ್ಣ, ನಮ್ಮ ದ್ವಾರಕಾ ನಗರದಲ್ಲಿ ಪ್ರಜೆಗಳೆಲ್ಲರೂ ನಮ್ಮ ಆಜ್ಞಾಬದ್ಧರಾಗಿ ನಮ್ಮ ಕುಲದೇವನಾದ ಪರಮೇಶ್ವರನ್ನು ಪೂಜಿಸುತ್ತಾ ಕಾಲ ಕಾಲಕ್ಕೆ ಮಲಗಳಿಂದ ಕೂಡಿ ಸುಖದಿಂದಿರುವರು ಅಲ್ಲವೇ ಕೃಷ್ಣ? ಹೌದು ಅಣ್ಣ, ನಮ್ಮ ದ್ವಾರಕ ನಗರದ ಪ್ರಜೆಗಳೆಲ್ಲ ನಮ್ಮ ಆಜ್ಞೆಬದ್ಧರಾಗಿಯೇ ಇರುವರು. ಬಲಭದ್ರ ದೇವನಿಗೆ ಜಯವಾಗಲಿ. ಚಾರಣೆ, ಸಮಾಚಾರವೇನು? ಯಾರೋ ಯತಿಗಳು ತಮ್ಮ ದರ್ಶನಕ್ಕಾಗಿ ಬಂದಿರುವರು. ಓಹೋ, ಯತಿಗಳೇ, ಅವರುಗಳನ್ನು ಬಹಳ ಮರ್ಯಾದೆಯಿಂದ ಕರೀತನ್ನಿ. ಓಂ ನಮಃ ಶಿವಾಯ. ಹರ ಹರ ಮಹಾದೇವ. ಮಹಾತ್ಮರಿಗೆ ಅನಂತ ವಂದನೆಗಳು. ತಾವು ಎಲ್ಲಿಂದ ಆದಾಯ ಮಾಡಿಸುತ್ತೀರಿ ಎಂಬುದನ್ನು ಕೇಳಬೇಕಾಗಿ ಬೇಡಿಕೊಳ್ಳುತ್ತೇನೆ. ಅಯ್ಯ, ನಾನು ಅನೇಕ ತೀರ್ಥಕ್ಷೇತ್ರಗಳನ್ನು ನೋಡಿಕೊಂಡು ದ್ವಾರಕಾನಗರವು ಪ್ರಸಿದ್ಧಿ ಎಂದು ತಿಳಿದು, ಅಲ್ಲದೆ ನೀವು ಕೊಡುವ ಸತ್ಕಾರಗಳನ್ನು ಸ್ವೀಕರಿಸಿ ಹೋಗಬೇಕೆಂದು ಬಂದಿರುವರು. ಅಲ್ಲದೆ ನನ್ನನ್ನು ಅಜಾಪ ಮಹರ್ಷಿಗಳೆಂದು ಕರೆಯುವರು. ಯತಿಗಳೇ, ತಮ್ಮ ದರ್ಶನ ಭಾಗ್ಯದಿಂದ ನಮ್ಮ ಜನ್ಮವು ಸಾರ್ಥಕವಾಯಿತು. ತಾವು ಮತ್ತೆಲ್ಲಿಗೂ ಹೋಗಬೇಕಾಗಿಲ್ಲ. ನಮ್ಮ ಅರಮನೆಯಲ್ಲಿ ಒಂದು ಉಚಿತವಾದ ಸ್ಥಳವನ್ನು ನೋಡಿ ಪ್ರತಿನಿತ್ಯವೂ ನಾವು ನಿಮ್ಮ ಪಾದಪೂಜೆಯನ್ನು ಮಾಡುತ್ತೇವೆ. ಆಗಬಹುದು. ನಿಮ್ಮ ದೃಢಭಕ್ತಿಗೆ ನಾನು ಮೆಚ್ಚಿದನು. ನಿಮಗೆ ಸಕಲ ಐಶ್ವರ್ಯಗಳು ಪ್ರಾಪ್ತವಾಗಲಿ. ಕೃಷ್ಣ, ಪೂಜ್ಯರಿಗೆ ಒಂದು ಸಾರಿ ವಂದಿಸು. ಅಣ್ಣ, ಈ ಯತಿಗಳನ್ನು ನೋಡಿದರೆ ಕಪಟ ಸನ್ಯಾಸಿಯಂತೆ ತೋರುವರಲ್ಲ, ಇವರನ್ನು ನಂಬುವುದು ಹೇಗೆ? ಕೃಷ್ಣ, ನೀನು ಯಾವಾಗಲೂ ಹೀಗೆ ಯತಿಗಳ ಮುಖವನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ಅವರು ಅಂತಹ ದ್ರೋಹ ಮಾಡುವ ಯತಿಗಳೇ ಅಲ್ಲ. ಕೃಷ್ಣ, ಈ ಋಷಿಗಳ ಸೇವೆಯನ್ನು ಮಾಡಲು ನಮ್ಮ ತಂಗಿಯಾದ ಸುಭದ್ರೆಯು ಯೋಗ್ಯಳು ಅಲ್ಲವೇ ಕೃಷ್ಣ? ಅಣ್ಣ, ಇದೇನು ಈ ರೀತಿಯಾಗಿ ಹೇಳ್ತಿರುವಿರಿ? ಪ್ರಾಯಕ್ಕೆ ಬಂದ ನಮ್ಮ ತಂಗಿಯನ್ನು ಇವರ ಸೇವೆಗೆ ಬಿಡುವುದೇ ಸರಿಯಲ್ಲ. ಯೋಚಿಸಿ ನೋಡಿ, ದುಡ್ಡಬೋಡಿ. ಕೃಷ್ಣ, ಹಾಗೆನ್ನಬಾರದು. ಯತಿಗಳು ಒಪ್ಪುಕೊಳ್ಳುವರು. ನಮ್ಮ ಸುಭದ್ರೆಯೇ ಯೋಗ್ಯಳು. ಈ ಋಷಿಗಳಿಗೆ ಒಂದು ಉಚಿತವಾದ ಆಶ್ರಮ ನಿರ್ಮಿಸೋಣ, ನಡೆ. ನಮಸ್ಕಾರ ಮುಗಿದು. ಒಳ್ಳೆ ಸಮಯ ಬಂದಿಕದೋ, ಮಂಗಳವಾದ ಮಳಗೆಗದೋ. ಒಳ್ಳೆ ಸಮಯ ಬಂದಿಕದೋ, ಮಂಗಳವಾದ ಮಳಗೆಯದೋ. ಮಧುರದ ವಾಸಂತ ಕಾಲ ಬಂದಿರೋದು. ಮಧುರದ ವಾಸಂತ ಕಾಲ ಬಂದಿರೋದು. ಒಳ್ಳೆ ಸಮಯ ಬಂದಿರೋದು, ಮಂಗಳವಾದ ಮಳಗಿರೋದು. ಆಹಾ, ಸುಭದ್ರ ಎಲ್ಲಿರುವೆ? ಮಲ್ಲಿಗೆ ಹೂಗಳ ಮಂಟಪದೋಳು, ಮಲ್ಲಿಗೆ ಹೂಗಳ ಮಂಟಪದೋಳು. ಸೊಬಗಿನ ರಾಣಿಯ ಕರವನು ಪಿಡಿದು, ಸೊಬಗಿನ ರಾಣಿಯ ಕರವನು ಬಿಡಿದು, ಬಾಳಿನ ಬಂಧನ ದಗಿದ ಸಮಯ. ಬಾಳಿನ ಬಂಧನ ಒದಗಿದ ಸಮಯ. ಒಳ್ಳೆ ಸಮಯ ಬಂದಿಗದು, ಮಂಗಳವಾದ ಮಳಗಿಗದು. ಮಧುರದ ವಾಸಂತ ಕಾಲ ಬಂದಿರೋದು. ಒಳ್ಳೆ ಸಮಯ ಬಂದಿರೋದು. ಆಹಾ, ಸುಭದ್ರ ಎಲ್ಲಿರುವೆ? ನಾನೊಬ್ಬನೇ ಏಕಾಂಗಿಯಾಗಿ ಹೇಗೆ ಇರಲಿ? ನೀನು ನಿನ್ನ ಮಂದಾರ ಮುಖವನ್ನು ನಾನೆಂದಿಗೂ ನೋಡುವೆನೋ ಕಾಣೆ ಇಲ್ಲ. ನಿಮ್ಮ ಅಗ್ರಜಾರ ಬಲರಾಮನ ಮಾತನ್ನು ಕೇಳಿ ಬಾರದೆ ನಿಂತೆಯೋ ಏನೋ. ನೀನಗಾಗಿ ಆಗಲಿರಲು ಪರಿತಪಿಸುವೆನು. ಬಾ, ಬೇಗನೆ ಬಂದು ದರ್ಶನವನ್ನು ಪಡೆದೆಯಾ? ಅದು ಆಕೆಯೇ ಬರುವಂತಿದೆ.
ಗುರುಗಳೇ ವಂದಿಸುವೆನು. ಸುಭದ್ರ, ನಿನಗೆ ಮಂಗಳವಾಗಲಿ. ಸುಭದ್ರ, ಎಂದೂ ಒತ್ತು ಮೀರಿ ಬಂದವಳಲ್ಲ, ಈ ದಿನ ಏಕೆ ತಡವಾಯಿತು? ಪೂಜ್ಯರೇ, ಪೂಜಾ ಸಾಮಗ್ರಿಗಳನ್ನು ತರುವಷ್ಟರಲ್ಲಿ ಸ್ವಲ್ಪ ತಡವಾಯಿತು. ಕ್ಷಮಿಸಬೇಕಾಗಿ ತಮ್ಮಲ್ಲಿ ನಾನು ಬೇಡಿಕೊಳ್ಳುವೆನು. ಚಿಂತೆ ಇಲ್ಲ, ನಾನು ನಿನ್ನನ್ನು ಕ್ಷಮಿಸಿರುವೆನು. ಇಲ್ಲಿ ನಿನ್ನ ಕೋಮಲವಾದ ಹಸ್ತಗಳಿಂದ ಕೊಡು, ಅವುಗಳಿಂದ ಮದನನನ್ನು ಏನೇನು? ಛೆ ಮದನಾರಿಯನ್ನು ಪೂಜಿಸೋಣ. ಹಾಗೆ ಆಗಲಿ. ಸಾಲದೇ ಈ ಪೂಜೆ ದೇವಿ, ಸಾಲದೇ ಈ ಪೂಜೆ ದೇವಿ, ದಯ ತೋರಿ ಇದೆ ನನ್ನ ಕಾಯಲಾರೆಯ, ಸಾಲದೇ ಈ ಪೂಜೆ ದೇವಿ, ಸಾಲದೇ ಸೇವೆ ಇದು ದೇವಿ. ಕೀಲಾಲು ನೋಟವೇ ನನ್ನ ಪ್ರಾಣವೋ, ಈವಾಲು ನೋಟವೇ ನನ್ನ ಪ್ರಾಣವೋ, ನಾದವೇ ನನ್ನ ಜೀವವೋ, ತಪವು ಜಪವು ಹಲಸಿ ನಡೆಸಿ ಸೋತು ಹೋದೆನೆ, ತಪವು ಜಪವು ಹಲಸಿ ನಡೆಸಿ ಸೋದು ಹೋದೆನೆ, ಈ ಕನಿಕರಿಸಿ ಗೀತೆ ನನ್ನ ಕಾಯಬಾರೆ, ಸಾಲದೇ ಈ ಪೂಜೆ ದೇವಿ, ಸಾಲದೇ ಸೇವೆ ಇದು ದೇವಿ. ಈ ಭಕ್ತನನ್ನು ನಿನಾದರಣ ಗೈದೆಯೇಕೆ, ಸಾಲದೇ ಈ ಪೂಜೆ ದೇವಿ. ಗಲಗಲದ ಪ್ರಣವನಾದವೋ, ನಿನ ಕಂಕಣ ರವಳಿಯೇ ಪ್ರಣಯ ಗೀತವೋ, ನಿನ ಗೆಜ್ಜೆಯ ಗಲಗಲದ ಪ್ರಣವನಾದವೋ, ನಿನ ಕಂಕಣ ರವಳಿಯೇ ಪ್ರಣವ ಗೀತವೋ, ಈ ಕಟಾಕ್ಷ ವೀಕ್ಷಣವೇ ನನಗೆ ಮೋಕ್ಷವೋ, ಈ ಕಟಾಕ್ಷ ವೀಕ್ಷಣವೇ ನನಗೆ ಮೋಕ್ಷವೋ, ದಯ ತೋರಿ ಇದೆ ನನ್ನ ಕಾಯಬಾರೆ, ಸಾಲದೆ ಸಾಲದೆ ದೇವಿ, ಸಾಲದೆ ಸೇವೆ ಇದು ದೇವಿ. ಈ ಭಕ್ತನನ್ನು ನಿರಾದರಣ ಕಾಯಬೇಕೆ, ಸಾಲದೆ ಈ ಪೂಜೆ ದೇವಿ. ಯುಗವದಾಯಿತೆ, ಇದ್ದು ಕೋಟಿ ಮಾತಿಲ್ಲದೆ ಯೋಗವಾಯಿತೆ, ನೀನು ಕಾಣದಿರುವಗಳಿಗೆ ಯುಗವದಾಯಿತೆ, ಇದ್ದು ಕೋಟಿ ಮಾತಿಲ್ಲದೆ ಯೋಗವಾಯಿತೆ, ವರವ ಕೇಳಿ ದರೆಯೋಳು ಸಿಕ್ಕಿ ಬಿದ್ದನೆ, ವರವ ಕೇಳಿ ದರೆಯೋಳು ಸಿಕ್ಕಿ ಬಿದ್ದನೆ, ಕರಿಕರಿಸಿ ನನ್ನ ಕಾಯಬೇಕೈ, ಸಾಲದೇ ಈ ಪೂಜೆ ದೇವಿ, ಸಾಲದೇ ಸೇವೆ ಇದು ದೇವಿ. ಈ ಕರಿಕರಿಸಿ ನನ್ನ ಕಾಯಲಾರೆನ, ಸಾಲದೇ ಈ ಪೂಜೆ ದೇವಿ. ಪೂಜ್ಯರೇ, ಸುಭದ್ರ, ಬಾ ಇಲ್ಲಿ ಕುಳಿತುಕೋ. ನನ್ನ ಬಳಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ನಾಚಿಕೆ? ಇದು ಈ ಪ್ರಸಾದವನ್ನು ತೆಗೆದುಕೋ. ಪೂಜಾ ಇದು ಸಾಮಗ್ರಿಗಳನ್ನು ಈ ಸ್ವೀಕರಿಸಿ. ಪ್ರಸಾದವನ್ನು ತೆಗೆದುಕೋ. ಹಾ ಹಾ, ಎಂತಹ ಕೋಮಲವಾದ ಹಸ್ತಗಳು, ಎಂತಹ ಸೌಂದರ್ಯ. ಇದೇನಿದು? ಈ ಗುರುಗಳು ಅಪಶಕುನದ ಮಾತುಗಳನ್ನೇ ಮಾತನಾಡುತ್ತಿರುವರಲ್ಲ? ಎಲೆ ಕಾಂತಾಮಣಿ, ಇದು ಅಪಶಕುನವಲ್ಲ, ಇದು ಶುಭಶಕುನವು. ನಿನಗೆ ಇಷ್ಟರಲ್ಲಿಯೇ ವಿವಾಹವಾಗುವುದೆಂದು ಇದರ ಅರ್ಥ. ಇದೇನು?
ಇವರು ಏನೇನು ಹೇಳುತ್ತಿರುವರಲ್ಲ? ಪೂಜ್ಯರೇ, ಹಾಗಾದ್ರೆ ನನ್ನ ಮನಸ್ಸಿನಲ್ಲಿರುವ ಮಾತುಗಳನ್ನು ನೀವು ಹೇಳುತ್ತಿರುವ ಹಾಗೆ ಕಾಣುತ್ತಿರುವುದು? ಸರಣಿ, ನನ್ನ ಮಾತು ಸುಳ್ಳಲ್ಲ. ನೀನು ಯಾವುದೋ ಒಂದು ವಿಚಾರವನ್ನು ಕುರಿತು ಆಲೋಚನೆ ಮಾಡಿದಂತಿದೆ. ನೀನು ಅದನ್ನು ಹೇಳಿದರೆ ನಾನು ಅದನ್ನು ಪರಿಹರಿಸುವುದು. ಗುರುಗಳೇ, ಹಾಗಾದ್ರೆ ನನ್ನ ಮನಸ್ಸಿನ ವಿಚಾರವನ್ನು ಹೇಳುವೆನು, ಪರಿಹರಿಸುವಿರಿ ತಾನೆ? ಓ, ಹಾಗಾದ್ರೆ ಕೇಳಿ. ಪಾಂಡವರಲ್ಲಿ ಮಧ್ಯಮ ಪಾಂಡವರಾದ ಪಾರ್ಥರ ವಿಚಾರವನ್ನು ನಿಮಗೆ ತಿಳಿದಿದ್ದರೆ ನನಗೆ ತಿಳಿಸುವಿರಾ? ಓಹೋ, ನೀನು ಕೇಳುತ್ತಿರುವುದು ಅರ್ಜುನನನ್ನು. ನಾವು ನೋಡಿರುವೆವು. ಏನು, ಪಾರ್ಥರನ್ನು ನೀವು ನೋಡಿರುವಿರೇನು? ಹೌದು ಸುಂದರಿ, ಆ ಪಾತ್ರನ ವಿಚಾರವು ನಿನಗೇಕೆ? ಅವನ ರಾಜ್ಯ ಕೋಶಾದಿಗಳನ್ನು ಸಕಲೇಶ್ವರನ್ನು ಕಳೆದುಕೊಂಡು ತೀರ್ಥಯಾತ್ರೆಗೆ ಹೊರಟಿರುವನು. ಹಸ್ತಿನಾವತಿ ಎಂಬ ರಾಜಧಾನಿಯಲ್ಲಿ ದುರ್ಯೋಧನನೆಂಬ ಚಕ್ರವರ್ತಿಯು ಸಕಲ ವೈಭವದಿಂದ ಆಳುತ್ತಿರುವನು. ಅವನಿಗೆ ತಕ್ಕ ಯೋಗ್ಯಳಲ್ಲವೇ ನೀನು? ಅಯ್ಯೋ ಪೂಜ್ಯರೇ, ಆ ದುರ್ಯೋಧನನ ವಿಚಾರವು ನನಗೆ ಬೇಡ. ಗುರುಗಳೇ, ದಯಮಾಡಿ ನಿಮಗೆ ಕೈ ಮುಗಿದು ಬೇಡವೇನು, ಪಾರ್ಥರ ವಿಚಾರವನ್ನು ತಿಳಿಸುವರಾಗಿ. ಹಾಗಾದರೆ ಆ ಪಾರ್ಥನನ್ನು ನಿನ್ನ ಆತ್ಮ ಮಂದಿರದಲ್ಲಿ ಪೂಜಿಸುತ್ತಿರೆಯ? ಆ ಪಾರ್ಥನು ನಿನ್ನ ಮಂದಿರಕ್ಕೆ ಬಂದಿರುವನು. ಏನು, ಪಾರ್ಥರು ನಮ್ಮ ಮಂದಿರಕ್ಕೆ ಬಂದಿರುವರೇ? ಹಾಗಾದರೆ ನಮ್ಮಣ್ಣರಾದ ಶ್ರೀಕೃಷ್ಣ ಬಲರಾಮರ ಮಂದಿರದಲ್ಲಿರುವರೇನು? ಇಲ್ಲ ಇಲ್ಲ, ಇಲ್ಲಿಯೇ ಇರುವನು. ಎಲ್ಲಿ? ಅಲ್ಲಿ ನೋಡು. ಎಲ್ಲಿರುವರು? ಇದೋ ಇಲ್ಲಿ ನೋಡು. ಎಲ್ಲಿರುವರು? ಇದೋ ಕರೆದುಕೊಂಡು ಬರುವೆನು. ಆಹಾ, ಸುಭದ್ರ, ತಪವು ಫಲಿಸಿತಿ ಶುಭ ವೇಳೆ, ಬೆದರಿದೆ ಏಕೆ ಯಾಚೇಲೆ. ತಪವು ಫಲಿಸಿತಿ ಶುಭ ವೇಳೆ, ಬೆದರಿದೆ ಏಕೆ ನಿಯಸೇಲೆ. ಎದರ ನಿಲ್ಲುವವಳೆ ಮಂಕವನೋದಿ, ನಿಲ್ಲುವವಳೆ ಮಂಕವನೋದಿ, ಕರೆದಿಗ ಏಕೆ ನವ್ವ ಬಾರೆ. ತಪವು ಫಲಿಸಿತಿ ಶುಭ ವೇಳೆ, ಬೆದರಿದೆ ಏಕೆ ಯಾಚೇಲೆ. ಮೋಡದಳು ಸೋಮನ ಬಲೆನೆ ಮೇಲೆ ಮುಸುಕಿನ ಎದುರುಬೇಕೆ. ಸೋಮನ ಬಲೆನೆ ಮೇಲೆ ಮುಸುಕಿನ ಸೇರುವುಬೇಕೆ. ಒಲೆದು ವರಿಸಿದೆ ಮನವು ಹರಿಸಿದೆ, ಒಲೆದು ವರಿಸಿದೆ ಮನವು ಹರಿಸಿದೆ, ಕರುಣಿಸುತ್ತ ಬಲವೇಕೆ. ತಪವು ಫಲಿಸಿದೆ ಶುಭ ವೇಳೆ, ಬೆದರಿದೆ ಏಕೆ ಯಾಚೇಲೆ. ಬೆದರಿದೆ ಏಕೆ ಪ್ರಿಯಸೀಲೆ. ಸುಭದ್ರ, ನೋಟದ ಕೊನೆಯಲ್ಲಿ ಮಾತನಾಡುವೆ, ಕಾರುತ್ತ ಒಲವನ್ನು ಚೆಲ್ಲುತ್ತಲಿರುವೆ. ನೋಟದ ಕೊನೆಯಲ್ಲಿ ಮಾತನಾಡುವೆ, ಕಾರುತ್ತ ಒಲವನ್ನು ಚೆಲ್ಲುತ್ತಲಿರುವೆ. ಕೋರಿಕೆ ತೀರೆ ಕಾಲವು ಸೇರೆ, ಕೋರಿಕೆ ತೀರೆ ಕಾಲವು ಸೇರೆ, ಈಗಲೇ ಪರಿಣಾಮಿಕೆಯೇ. ತಪವು ಫಲಿಸಿತಿ ಶುಭ ವೇಳೆ, ಬೆದರಿದೆ ಏಕೆ ಪ್ರಿಯಸೀಲೆ. ಬೆದರಿದೆ ಏಕೆ ಪ್ರಿಯಸೀಲೆ. ಸುಭದ್ರ, ನಿಮ್ಮಣ್ಣನಾದ ಬಲರಾಮನಿಗೆ ಬುದ್ಧಿ ಕಲಿಸಲು ಈ ರೀತಿ ಮಣಿವೇಹವನ್ನು ಧರಿಸಿ ಬರಬೇಕಾಯಿತು.
ಇವೆಲ್ಲವೂ ನಿಮ್ಮ ಚಿಕ್ಕಣ್ಣನ ಮಾಯಾಬೋಧನೆ ಸುಭದ್ರ. ಹಾಗಾದ್ರೆ ನಾನು ನಿಮ್ಮನ್ನು ಪಡೆದು ನಾನೇ ಧನ್ಯಳಾದೆನು. ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಿಚಾರವನ್ನು ತಿಳಿಸಿ ಬಿಡುವನು ಬರುವೆನು. ನನ್ನನ್ನು ಬಿಡುವರಾಗಿ. ಬಿಡುವೆನು ತಾಳು ಸುಭದ್ರ. ಶೃಂಗಾರ ಹೂ ತೋಟದ ಮಧ್ಯೆ ಚೆಂಗು ಚೆಂಚು ಹಾರುವ ಚಂಚಲೇ ಹೃದಯ ಮಂದಿರ ತೆರೆದು ಆಡಿತೋರೆ ಪ್ರೇಮ ಸುದಯನ್ನು ಸುರಿದು ಸೇರಿ ಸವಿಯುವ ಬಾರೇ ಒಲವಿನ ತಾರೆ ಪ್ರೇಯಸಿ ಸುಭದ್ರ ಬಾರೇ ಚೆಲುವೆ ನಿನ್ನಲ್ಲೇ ಚೆಲುವೆ ನಿನ್ನೊಲವು ನಲಿವು ಮಕರಂದ ನಿನ್ನಂದ ಚಂದ ಮನಗಂದ ಬಾರೇ ಚೆಲುವೆ. ನಾರಿ ಶೃಂಗಾರ ವಾಗ್ನಿಯೇ ನಾರಿ ಶೃಂಗಾರ ವಾಗ್ನಿಯೇ ಮಧುರ ಮಂದಾರ ರೂಪವಿಯೇ ನವೆದು ಬಾರೆ ಸುಮವೇನೆ ಒಲಿದು ಬಾರೆ ಸುಮವೇನೆ ಸುಹಾಸಿನಿ ನಿರೆ ಸುಮೋದವ ಬಿರೆ ಸುಹಾಸಿನಿ ನಿರೆ ಸುಮೋದವ ಬಿರೆ ವನರಾಣಿ ಕಲವಾಣಿ ಚಿಂತಾಮಣಿ ಓಹೋ, ಬಾರೇ ಚೆಲುವೆ ನಿನ್ನಂದ ಚಂದ ಮನಕಂದ ಬಾರೇ ಚೆಲುವೆ. ಮೇಘಮಾಲೆಯ ಉಂಗುರಲು ಕಮಲ ಸಣ್ಣದ ಕಣ್ಣಳು ಮೇಘಮಾಲೆಯ ಮುಂಗುರಲು ಕಮಲ ಸಣ್ಣದ ಕಣ್ಣಳು ನಿನ್ನ ವಾಹನ ಗಿರಿಸಾಲು ನಿನ್ನ ವಾಹನ ಗಿರಿಸಾಲು ಪರಾಗವ ತರು ಪರಾಗವ ಬಿರು ಪರಾಗವ ತರು ಪರಾಗವ ಬಿರು ವನರಾಣಿ ಕಲವಾಣಿ ಚಿಂತಾಮಣಿ ಆಕ ಓಹೋ. ಚೆಲುವೆ ನಿನ್ನೊಲವು ನಲಿವು ಮಕರಂದ ನಿನ್ನಂದ ಚಂದ ಮಕರಂದ ಬಾರೇ ಚೆಲುವೆ. ಮೌನವಿನ್ಯಕ್ಕೆ ಓರಮಳೆ ಮೌನವಿನ್ಯಕ್ಕೆ ಓರಮಳೆ ಮನವ ಸೋತೇನೆ ಆಲಿಸುನೆ ಲಲಿತ ಸುಂದರ ರಮಣೀಯ ಲಲಿತ ಸುಂದರ ರಮಣೀಯ ಸುಹಾಸಿನಿ ನಿರೆ ಸುಮೋದವ ಬಿರೆ ಸುಹಾಸಿನಿ ನಿರೆ ಸುಮೋದವ ಬಿರೆ ವನರಾಣಿ ಕಲವಾಣಿ ಚಿಂತಾಮಣಿ ಆಹಾ. ಬಯನೆ ಚಲುವೆ ನಿನ್ನ ಒಲವು ನಲಿವು ಮಕರಂದ ನಿನ್ನಂದ ಚಂದ
ಅಲ್ಲವೇ? ಕೇಳದೆ ಈ ಕರೆ ಮರೆಯದೆ ಬಾದರೆ ಕಾದಿಹೆನೋ ಪ್ರಿಯ ಕಾದಿಹೆನೋ ನಿನ್ನ ಆಸರೆ ಪ್ರಿಯ ಪ್ರಿಯೆ ಓ ಪ್ರಿಯತಮ ಇದು ನಮ್ಮ ಅತ್ತಿಗೆಯಾದ ಸತ್ಯಭಾಮ ದೇವಿಯು ಇತ್ತಲೇ ಬರುವಂತಿದೆ. ಬೇಗನೆ ನನ್ನನ್ನು ಬಿಡುವರಾಗಿ. ಬಿಡುವನ ತಾಳು ಬಿಡುವರಾಗಿ ಪ್ರಿಯ. ಅವರು ನೋಡಿದರೆ ಅನರ್ಥವೇ ಆಗಿ ಬಿಡುವುದು. ಶ್ರೀಲಲಾಮ ಕಮಲ ಪದ್ಮದಳಾಯ ಪರಮ ಪೂಜ ಪುರುಷೋತ್ತಮ ಪಾಂಡುಕುಲದ ಮಮ ಬಂಧುವೇ ಕರುಣಿಸೋ ಮಾಧವ. ಬಾವ, ನಿನ್ನ ಪಾದಗಳಿಗೆ ಅನಂತ ನಮಸ್ಕಾರಗಳು. ಅರ್ಜುನ, ನಮ್ಮ ಸಹೋದರಿಯು ನಿಮ್ಮನ್ನೇ ವಿವಾಹವಾಗಬೇಕೆಂದು ಮನಸ್ಸಿನಲ್ಲಿಯೇ ಆಸೆ ಇಟ್ಟಿದ್ದಳು.
ಆಕೆಯ ಮನೋಭಿಷ್ಟವು ನೆರವೇರಿತು. ಗಾಂಧರ್ವ ವಿವಾಹವನ್ನು ಮುಗಿಸಿಕೊಂಡು ಇಂದ್ರಪ್ರಸ್ಥಕ್ಕೆ ಓಡಲು ಸಿದ್ಧನಾಗು. ಫಲಿಸಿತು ಒಲವಿನ ಪೂಜಾ ಮುದ್ದಾದ ತಂಗಿ ಹಾರೈಸುವೆ, ಮುದ್ದಾದ ತಂಗಿ ಹಾರೈಸುವೆ, ಈ ಮನೆಯ ದೀಪ, ಈ ಮನೆಯ ದೀಪ ಬೆಳಕು ನೀನಲ್ಲ, ಈ ಮನೆಯ ದೀಪ ಬೆಳಕು ನೀನಲ್ಲ, ಮುದ್ದಾದ ತಂಗಿ ಹಾರೈಸುವೆ. ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಬೇಕಾಗಿ ನಿನ್ನಲ್ಲಿ ಕೇಳಿಕೊಳ್ಳೋಣ. ಸಹೋದರಿ, ನೀ ಹುಟ್ಟಿದ ಮನೆಗೂ ನೀ ಮೆಟ್ಟಿದ ಮನೆಗೂ ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ. ಒಲವು ಚಲವು ಒಂದಾದಾಗ ಬೆಳಗೀತೆ ತುಟಿಸೆ
ಮಯೂರಿ ಸ್ವರ್ಗದತ್ತರೆ ನೀಡುವ ಲಿಂಗನ. ನೀಲಿ ಬಾನಿನ ಚಂದಿರ ಕರೆಗೆ ನೀಲಿ ಬಾನಿನ ಚಂದಿರ ಕರೆಗೆ ನಾಟ್ಯ ಮಯೂರಿ ಸ್ವರ್ಗದತ್ತರೆ ಸ್ವರ್ಗದತ್ತರೆ ನೀಡುವ ಲಿಂಗನ. ಸುಭದ್ರಾ, ಹೇಗೆ ಪ್ರಿಯ ಹಾಗೆ ನೋಡುವಿರಿ? ನೀಲಿ ಬಾನಿನ ಚಂದಿರ ಕರೆಗೆ ಕೊಡಿನೋಟ ಹೂವಾಣ ಎದೆ ತಾಕಲು ನನ್ನೆಲೆಯು ಹೂವಂತೆ ಹಾಲಿರಲು. ಕೊಡಿನೋಟ ಹೂವಾಣ ಎದೆ ತಾಕಲು ನನ್ನೆಲೆಯು ಹೂವಂತೆ ಹಾಲಿರಲು. ಸವಿಮುತ್ತಿನ ಸುರಿಸಿದ ಸವಿಯಲು ಪ್ರಿಯೆ, ಪ್ರಾಣೇಶ್ವರ ತಡವೇಕೆ ಬಾಯನ್ನ ಜೊತೆ ಸೇರಲು. ನೀಲಿ ಬಾನಿನ ಚಂದಿರ ಕರೆಗೆ ಇಳಿದು ಬಾರ. ನೀಲಿ ಬಾನಿನ ಚಂದಿರ ಕರೆಗೆ ಇಳಿದು ಬಾರ. ನಾಟ್ಯ ಮಯೂರಿ ಸ್ವರ್ಗದತ್ತರೆ ನಾಟ್ಯ ಮಯೂರಿ ಸ್ವರ್ಗದತ್ತರೆ ನೀಡುವ ಲಿಂಗನ. ನೀಲಿ ಬಾನಿನ ಚಂದಿರ ಧರೆಗೆ ಇಳಿದು ಬಾ. ಎಲ್ಲವೋ ಅರಣ್ಯವಾಸಿ ಪಾರ್ಥ ಎಂತಹ ಕಾರ್ಯ ಮಾಡಿದೆ. ಬರದಿ ಹೋಗಿ ಪಾರ್ಥನ ಶಿರವ ಕಡಿದು ಬರುವೆನ. ಬರದಿ ಹೋಗಿ ಪಾರ್ಥನ ಶಿರವ ಕಡಿದು ಬರುವೆನು. ಮೋಸ ಕೈದ ವಂಚಕನ ಅಂಚ ಮಾಡಿ ಬರುವೆನು. ಮೋಸ ಕೈದ ವಂಚಕನ ಅಂಚ ಮಾಡಿ ಬರುವೆನು. ಬರುವ ಬಿಳಿದು ಶಿರವ ಕಡಿದು ಧ್ವಂಸ ಮಾಡಿ ಬರುವೆನು. ಬರುವ ಬಿಳಿದು ಶಿರವ ಕಡಿದು ಅಂಚ ಮಾಡಿ ಬರುವೆನು. ಬರದಿ ಹೋಗಿ ಪಾರ್ಥನ ಶಿರವ ಕಡಿದು ಬರುವೆನು. ಶಿರವ ಕಡಿದು ಬರುವೆನು. ಶಿರವ ಕಡಿದು ಬರುವೆನು. ಮೋಸ ವಂಚನೆ ಕೆಲವೋ ಅರಣ್ಯವಾಸಿ ಪಾರ್ಥ ನನ್ನ ತಂಗಿಯನ್ನು ಕೊಟ್ಟ ದುರ್ಯೋಧನ ವಿವಾಹ ಮಾಡಬೇಕಂತೆ ನನ್ನ ಆಸೆಯನ್ನೆಲ್ಲ ನಿರಾಸಾಗಿಯೇ ಮಾಡಿಬಿಟ್ಟೆ ಅಲ್ಲ. ಅಣ್ಣ, ಇದೇನು ಮೌನವಾಗಿರುವಿರಿ? ಏನಾದರೂ ಅಚಾತುರ್ಯವಾದೀತೆ? ಕೃಷ್ಣ, ಅಂದು ನೀನು ಹೇಳಿದೆ ಆ ಕಪಟ ಸನ್ಯಾಸಿಗಳನ್ನು ನಂಬಬಾರದೆಂದು. ನಾನು ತಿಳಿಯದೇ ಹೋದೆ. ಆ ಅತಿಗಳ ವೇಷದಲ್ಲಿ ಬಂದವನು ಅರ್ಜುನನಂತೆ ನಮ್ಮ ತಂಗಿಯನ್ನು ರಥದಲ್ಲಿ ಎಳೆದುಕೊಂಡು ಹೋದಂತೆ. ನಾನು ಈಗಲೇ ಇಂದ್ರಪ್ರಸ್ಥಕ್ಕೆ ಹೋಗಿ ನನ್ನ ಹಣವಾಯುದಿಂದ ಆ ಪಾರ್ಥನನ್ನು ಕಳೆದು ಬರುವೆನು. ನಾಗರಾಜ, ಆದದ್ದು ಹಾಗೆ ಹೋಯಿತು, ಇನ್ನು ಚಿಂತಿಸಿ ಫಲವೇನು? ಕೃಷ್ಣ, ಇದೆಲ್ಲವೂ ನೋಡಿದರೆ ನಿನ್ನ ಕಪಟ ನಾಟಕ ಎಂದು ತೋರುವುದು. ಅಗ್ರಜ, ಎಷ್ಟೇ ಆಗಲಿ ಅವರು ನಮ್ಮ ಸೋದರತೆ ಮಕ್ಕಳಲ್ಲವೇ?
ನದಿ ತೀರದಲ್ಲಿ ಅಲ್ಲಿ ಕಾಣುವ ಸುಂದರ ಪುಷ್ಪಗಳಾದರೂ ಈ ತೋಟವು ಎಷ್ಟು ಮಧುರವಾಗಿರುವುದು. ಆಹಾ, ನನ್ನ ದಿನನಿತ್ಯದ ಕಾರ್ಯವೇನೆಂದರೆ ಇಲ್ಲಿ ಬರುವ ಪ್ರಯಾಣಿಕರನ್ನು ಅವರವರ ದೇಶ ವಿದೇಶಗಳಿಗೆ ಸಾಗಿಸುವುದೇ ನನ್ನ ಕರ್ತವ್ಯವಾಗಿರುವುದು. ಓಹೋ, ಯಾರೋ ಓರ್ವ ಸುಂದರ ಪುರುಷನು ಇತ್ತಲೇ ಬರುತ್ತಿರುವನು. ಬರಲಿ, ಆತನು ಯಾವ ಕಡೆ ಪ್ರಯಾಣ ಬೆಳೆಸಬೇಕೆಂದು ಕೇಳಿ ತಿಳಿದುಕೊಳ್ಳುವಿನು. ಆಹಾ, ಈ ಸುಂದರ ಹೂತೋಟದ ಮಧ್ಯದಲ್ಲಿ ಕುಳಿತಿರುವ ನಸಿನಗೆ ಬೀರುತ್ತಾ ನನ್ನನ್ನೇ ನೋಡುತ್ತಿರುವಳಲ್ಲ. ಪಾವನವಾದ ಏಕಾಂತ ತೀರದಿ ಆಹಾ ಮದನ ಮನೋಹರಿ ಸೌಂದರ್ಯ ಲಹರಿಯೇ ಅದಾವಲೋಕದ ಗಂಧರ್ವ ಕನ್ಯೆಯೋ ನನಗಾಗಿ ಧರೆಗಿಳಿದು ಬಂದಂತ ಸೊಬಗಿದು. ಚಿಗುರೆಲೆಗಾಳ ನವಿಲೇನೆ ಅಹ ಎಂದರು ಬಕಂಡೆ ಅಹ ಎಂದ ಸೌಂದರ್ಯ ಆಹಾ, ಈಕೆಯ ಮಂದಾರ ಮುಖದಲ್ಲಿ ಸಿಂಧೂರ ತಿಲಕ, ಈಕೆಯ ಪಾದದಲ್ಲಿ ಪದ್ಮರೇಖೆಗಳಿರುವಂತೆ ಗೋಚರಿಸುತ್ತಿದೆ. ಈಕೆಯ ನಡುಸಣ್ಣವು ಹೂ ಬಳ್ಳಿಯಂತೆ ಒಯ್ಯಾರಿ ಕನ್ಯಂತೆ ಬಳುಕುತ್ತಿದೆ. ಈಕೆಯನ್ನು ನೋಡಿದರೆ ನನ್ನ ಮನವು ಕಟ್ಟಿ ಹಾಕಂತಿದೆ. ಇರಲಿ ಸುಂದರಿ, ನೀನು ಯಾರು? ನೀ ಹೋರ್ವಳೆಯಲ್ಲಿ ಕುಳಿತಿರುವೆಯಲ್ಲ, ಕಾರಣವೇನು? ಏನೇ ಸುಂದರ ಪುರುಷನೇ, ನನ್ನ ಹೆಸರು ಗಗನ ಸಖಿ ಎನ್ನುವರು. ಹಾ, ನೀನು ಎಲ್ಲಿಗೆ ಪ್ರಯಾಣ ಬೆಳೆಸಬೇಕೆಂದು ತಿಳಿಸಿದರೆ ನಾನು ನನ್ನ ಕರ್ತವ್ಯ ಪಾಲನೆಯನ್ನು ಹೇಳುತ್ತೇನೆ. ಸುಂದರಿ, ನಾನು ಬ್ರಹ್ಮ ಮಹೋತ್ಸವಕ್ಕೆ ಹೋಗಿ ಬ್ರಹ್ಮದೇವನಿಂದ ಅಮೋಘ ವರಗಳನ್ನು ಪಡೆದು ಹಿಂತಿರುಗಿ ಹೊರಟಿರುವೆನು. ಪುನಃ ನಾನು ಮಣಿಪುರ ಕಲೆಗೆ ತಲುಪಬೇಕಾಗಿದೆ. ನನ್ನನ್ನು ಪುಷ್ಪಕ ವಿಮಾನದಲ್ಲಿ ಕರೆದುಕೊಂಡು ಹೋಗುವೆಯಾ? ಅನುಮಾನ ಬೇಕಿ? ಖಂಡಿತವಾಗಿಯೂ ಕರೆದುಕೊಂಡು ಹೋಗುತ್ತೇನೆ. ಅಲ್ಲದೆ ನನ್ನ ದೇಹವನ್ನು ನಿಮ್ಗೆ ಅರ್ಪಿಸಿರುವಾಗ ಮತ್ತಿನ್ನೇನಿದೆ ಪ್ರಿಯಾ? ಬನ್ನಿ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಹಾ, ಅಲ್ಲಿ ನೋಡಿ ಸುಂದರಾಂಗ, ಅಲ್ಲಿ ಕಾಣುವ ಪುಷ್ಪಕ ವಿಮಾನದಲ್ಲಿ ಸುರಪಾನವು ಸಿದ್ಧವಾಗಿರುವುದು. ಸೇವಿಸುವಿರಾ? ಮನಸೋತೇನೋ ನನ್ನ ನಿನಗೆ ಬಿಡು
ಸುಂದರಿ, ನನ್ನಲ್ಲಿ ಕೋಪವೇ? ಸಂದೇಹವೇಕೆ ಸುಂದರಿ? ಸುರಪಾನವೇನು? ನಿನ್ನ ಸೌಂದರ್ಯವು ನನಗೆ ಬೇಕಾಗಿದೆ. ಎಲ್ಲಿ ಬಾ. ನೀನೇನಾ ನೀನೇನಾ ನನ್ನ ಕರೆಸಿದೆಯಾ? ಸುಂದರಿ, ಈ ಕಾರ್ಮೋಡದ ಮಧ್ಯೆ ಎಷ್ಟು ಸುಂದರವಾಗಿರುವುದು. ಆ ದೂರ ದೂರ ಮೇಲೇರುವ
ಕಾವ್ಯರತ್ನ ಈ ಸೌಂದರ್ಯ ಕಾವ್ಯರತ್ನ ಆರುತ್ತ ದೂರ ದೂರ ಏನೇರುವ ಬಾರ ಬಾರ ನಾವಾಡುವ ಚಂದಿರ ತಾರ ಕೈಗೂಡಲಿ ತೈಲ ವಿಹಾರ ಕೈಗೂಡಲಿ ತೈಲ ವಿಹಾರ ನಾವಿನ್ನು ಹೊರಡೋಣ. ಹಾಗೆ ಆಗಲಿ. ಈ ಪುಷ್ಪಕ ವಿಮಾನದಲ್ಲಿ ಬೇಲಿ ಆಕಾಶಲಿ ಬೇಲಿ ಗಗನದೊಳು ಅನುರಾಗದಿಂದ ನಮ್ಮ ಪ್ರೇಮ ಮಿಲನ ಸಾಗುತ್ತಿದೆ. ಬೇಲಿ ಆಕಾಶಲಿ ಗಗನದೊಳು ಅನುರಾಗದಿಂದ ನಮ್ಮ ಪ್ರೇಮ ಮಿಲನ ಸಾಗುತ್ತಿದೆ. ನೀಲಿ ಆಕಾಶಲಿ ಅಪರೂಪದ ರಾಶಿ ನನಗಾಗಿ ನೀ ಬಂದೆ. ಅಪರೂಪದ ರಾಶಿ ನನಗಾಗಿ ನೀ ಬಂದೆ. ಸೌಂದರ್ಯದ ರಾಶಿ ನನಗಾಗಿ ನೀ ಬಂದೆ. ಸೌಂದರ್ಯದ ರಾಶಿ ನನಗಾಗಿ ನೀ ಬಂದೆ. ನೀಲಿ ಆಕಾಶಲಿ ನೀಲಿ ಗಗನದೊಳು ಅನುರಾಗದಿಂದ ನಮ್ಮ ಪ್ರೇಮ ಮಿಲನ ಸಾಗುತ್ತಿದೆ. ನೀಲಿ ಆಕಾಶಲಿ ಕಾರ್ಮೋಡದ ಮುಗಿಲಲ್ಲಿ ನೀನು ಧ್ರುವತಾರೆಯಂತೆ ಬಾಳೆ. ಕಾರ್ಮೋಡದ ಮುಗಿಲಲ್ಲಿ ನೀನು ಧ್ರುವತಾರೆಯಂತೆ ಬಾಳೆ. ಸೌಂದರ್ಯದ ರಾಶಿ ನನಗಾಗಿ ನೀ ಬಂದೆ. ಸೌಂದರ್ಯದ ರಾಶಿ ನನಗಾಗಿ ನೀ ಆಕಾಶಲಿ ಬೇಲಿ ಗಗನದೊಳು ಅನುರಾಗದಿಂದ ನಮ್ಮ ಪ್ರೇಮ ಮಿಲನ ಸಾಗುತ್ತಿದೆ.